ಹಾಯ್ ನಾನು ಸುರೇಶ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಆಗಿರುವಂಥ ನಾಯ್ಸ್ ಅವರು ಲಾಂಚ್ ಮಾಡ್ತಿರುವಂಥ ಕಲರ್ಫಿಟ್ ಪ್ರೋ 3 ಆಲ್ಫಾ ಅಂತ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ವಾಚ್ 5,500 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ ಆಯ್ತಾ. ಈ ಒಂದು ವಾಚ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಇದರಲ್ಲಿ ವಾಯ್ಸ್ ಕಾಲ್ನ ಫೀಚರ್ ಇರುವಂಥದ್ದು. ಕಾಲ್ ಬಂತು ಅಂತ ಅಂದರೆ ಒಂದು ವಾಚಲ್ಲೇ ರಿಸೀವ್ ಮಾಡಿ ನಾವು ಆನ್ಸರ್ ಕೂಡ ಮಾಡ್ಬೋದು ಮತ್ತು ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಇರುವಂಥದ್ದು ಆಯ್ತಾ. ನಾನಿವತ್ತು ಈ ಒಂದು ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ವಾಚನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಫಸ್ಟ್ ಇದನ್ನು ಸ್ಲೈಡ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು, ಕೆಲವೊಂದು ಸ್ಟಿಕ್ಕರ್ಸು ಏನೇನೋ ಇದೆ ಒಟ್ಟಿಗೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯ ವಾಚ್ ಅಂತ ಅನ್ನಿಸ್ತದೆ. ಇವಾಗ ಆಮೇಲೆ ಮಾತನಾಡಿ ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕನ್ನು ಕೊಟ್ಟಿದ್ದಾರೆ. 2 ಪಿನ್ನಿನ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಒಂದು ಆ್ಯಂಗಲಲ್ಲಿ ಈ ಒಂದು ವಾಚ್ ನೋಡೋದಕ್ಕೆ ಆಪಲ್ ವಾಚ್ ರೀತಿ ಅನ್ನಿಸ್ಬೋದು ಒಂದು ಆ್ಯಂಗಲಲ್ಲಿ. ಈ ಒಂದು ವಾಚ್ ಒಂದು ಲೆವೆಲ್ಗೆ ತಿನ್ ಆಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಕೈಗೆ ಹಾಕ್ಕೊಂಡ್ರೆ ನಿಮಗೆ ಹೆವಿ ವೆಯ್ಟ್ ಇದೆ ಅಂತ ಅನಿಸಲ್ಲ, ಫೀಲ್ ಆಗಲ್ಲ ನಿಮಗೆ. ಮತ್ತು ಈ ಒಂದು ವಾಚ್ನ ಡಿಸ್ಪ್ಲೇ ಗ್ಲಾಸ್ ಡಿಸ್ಪ್ಲೇ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಸೊ ಸ್ಮಡ್ಜಸ್ ಆಗಿಬಿಡುತ್ತೆ. ಸೊ ದೊಡ್ಡದಾಗಿದೆ ಒಟ್ಟಿಗೆ ಡಿಸ್ಪ್ಲೇ. ಮತ್ತು ಇದೊಂದು ಪ್ಲಾಸ್ಟಿಕ್ ಬಾಡಿಯಿಂದ ಆಗಿರುವಂಥದ್ದು. ಹಿಂದ್ಗಡೆನೂ ಕೂಡ ನಮಗೆ ಪ್ಲಾಸ್ಟಿಕ್ ಸಿಗುತ್ತೆ. ಈ ಒಂದು ವಾಚಲ್ಲಿ ಒಂದು ಫಿಸಿಕಲ್ ಬಟನ್ ಇರುವಂಥದ್ದು. ಸೊ ಆ ವೀಲ್ ಕೆಲಸವನ್ನು ಮಾಡೋದು, ಬಟ್ ಬಟನ್ ಕೆಲಸವನ್ನು ಮಾಡುತ್ತೆ. ಹೋಮ್ ಬಟನ್ನು ಬ್ಯಾಕ್ ರೀತಿ ಕೆಲಸವನ್ನು ಮಾಡುತ್ತೆ. ಹಿಂದ್ಗಡೆ ನಿಮಗೆ ಸೆನ್ಸಾರ್ಗಳು ಮತ್ತು ಚಾರ್ಜಿಂಗ್ ಡಾಕ್ ಎಲ್ಲ ಸಿಗ್ತಾ ಇದೆ. ಸೊ ಈ ಒಂದು ಕೇಸ್ ಮಾತ್ರ ಸಾಲಿಡ್ ಆಗಿರುವಂಥದ್ದು. ಇನ್ನು ಬೆಲ್ಟಿಗೆ ಬಂತು ಅಂತ ಬೆಲ್ಟ್ನ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು ಆಯಿತಾ. ಆಪಲ್ ವಾಚ್ ರೀತಿಯದ್ದೇ ಬೆಲ್ಟು, ರಬ್ಬರಿ ಫಿನಿಷನ್ನು ಹೊಂದಿರುವಂಥದ್ದು. ಕ್ವಾಲಿಟಿ ಇಂಪ್ರೂವ್ ಆಗ್ಬೋದು ಅನ್ಕೋತೀನಿ. ಈ ಒಂದು ಏನು ಬಕ್ಕಲ್ ಹಾಕೋದಕ್ಕೆ ಇದಲ್ವಾ ಇಲ್ಲಿ ರಬ್ಬರಿ, ಇದು ಅದು ಮೋಸ್ಟ್ಲಿ ಕಿತ್ತೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದು ಮೆಟಾಲಿಕ್ ಬಕ್ಕಲ್ಲು ಒಂದು ಒಳ್ಳೆ ವಿಷಯ ಅಂತೀನಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸೆನ್ಸಿಗೆ ಓಕೆ ಅಂತೀನಿ. ಕ್ರೇಜ್ ಇಂಪ್ರೆಸಿವ್ ಅನ್ನಲ್ಲ. ಮೆಟಾಲಿಕ್ ಕೇಸ್ ಕೊಟ್ಟಿದ್ರೇನೋ ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ತಾ. ಆ ಟೈಮಲ್ಲಿ ಮೆಟಾಲಿಕ್ ಕೊಟ್ಟಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಿತ್ತನೋ. ಒಟ್ಟಿಗೆ ಬಿಲ್ಡ್ ಚೆನ್ನಾಗಿದೆ, ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇನ್ನು ಈ ಒಂದು ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ವಾಚಲ್ಲಿ 1.69 ಇಂಚಿನ LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಇದು 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಹೊಂದಿರುವಂಥದ್ದು. ಸೂಪರ್ ವಿಷಯ, ಡಿಸ್ಪ್ಲೇ ಸೂಪರ್ ಆಗಿದೆ. ಮತ್ತು ಈ ಒಂದು ವಾಚ್ 5 ATM ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ ಆಯಿತಾ. ನೀರಿಗೆ ಅದ್ದಿದ್ರೂ ಕೂಡ ಏನೂ ಆಗೋದಿಲ್ಲ. ಸೊ ಸೂಪರ್ ವಿಷಯ, ಹಾಕೊಂಡು ಸ್ನಾನ ಬೇಕಾದ್ರೂ ನೀವು ಮಾಡಬಹುದು. ಇನ್ನು ಈ ಒಂದು ಸ್ಮಾರ್ಟ್ ವಾಚನ್ನು ನಾಯ್ಸ್ ಅವ್ರದ್ದು ಅಸಿಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಒಂದು ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ಒಂದು ಲೆವೆಲಿಗೆ ಚೆನ್ನಾಗಿ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ಟ್ರ್ಯಾಕ್ ಮಾಡ್ಬೋದು. ನಿಮ್ಮದು ಡಾಟಾವನ್ನು ಅದರಲ್ಲೇ ಸಿಂಕ್ ಮಾಡ್ಕೊಂಬಿಡುತ್ತೆ. ನಿಮ್ಮ ಸ್ಟೆಪ್ಸು, ಕ್ಯಾಲರೀಸು, ವರ್ಕೌಟ್ ಎಲ್ಲ ಅಲ್ಲೇ ನಾವು ನೋಡ್ಕೊಬೋದು. ಒಂದು ಒಳ್ಳೆಯ ವಿಷಯ. ಮತ್ತು ಬೇಸಿಕ್ ಸೆಟ್ಟಿಂಗ್ಸ್ನ ಅಲ್ಲೇ ಚೇಂಜ್ ಮಾಡ್ಕೊಬೋದು. ವಾಚ್ ಫೇಸ್ನ ಕೂಡ ಅಲ್ಲೇ ಚೇಂಜ್ ಮಾಡ್ಬೋದು. ಸುಮಾರು 100ಕ್ಕಿಂತ ಹೆಚ್ಚು ಆನ್ಲೈನ್ ವಾಚ್ ಫೇಸ್ಗಳೆಲ್ಲ ಇರುವಂಥದ್ದು ಆಯಿತಾ. ಚೆನ್ನಾಗಿದೆ. ನೋಟಿಫಿಕೇಶನ್ ಅದು ಇದೆಲ್ಲ ಅಲ್ಲೇ ಎನೇಬಲ್ ಮಾಡ್ಕೊಬೋದು. ನಿಮ್ಮ ಯಾವುದೋ ಒಂದು ಫೋಟೋನ ಕೂಡ ವಾಚ್ ಫೇಸ್ ರೀತಿ ಯೂಸ್ ಮಾಡ್ಕೊಬೋದು. ಮತ್ತು ಆ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ವಾಚಿಗೆ ಸಾಂಗ್ಸನ್ನು ಆ್ಯಡ್ ಮಾಡ್ಬೋದಾಯ್ತಾ. ಅಂದರೆ ಈ ಒಂದು ವಾಚಲ್ಲಿ ನೀವು ನಂಬಲ್ಲ, ಹತ್ತಿರ 500 MB ಅಷ್ಟು ಸ್ಪೇಸ್ ಇದೆ. ಸೊ ಅಷ್ಟು ಸಾಂಗ್ಸನ್ನು ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದರಲ್ಲೇ ಸ್ಪೀಕರ್ ಇರೋದ್ರಿಂದ ಇದರಲ್ಲೇ ಸಾಂಗನ್ನು ಕೇಳ್ಬೋದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಡೀಟೇಲ್ ಆಗಿ ಏನೆಲ್ಲ ಅಡಿಷನಲ್ ಫೀಚರ್ಸ್ ಇದೆ. ಸೊ ಅಪ್ಲಿಕೇಶನ್ ಚೆನ್ನಾಗಿರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ವಾಚಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಆಯಿತಾ. ತುಂಬ ಈಸಿಯಾಗಿ ಆರಾಮಾಗಿ ಕನೆಕ್ಟ್ ಆಗುತ್ತೆ, ಒಂದು ಒಳ್ಳೆ ವಿಷಯ. ಇನ್ನು ಈ ಒಂದು ವಾಚಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇರುವಂಥದ್ದು ಮತ್ತು ಸ್ಪೀಕರ್ ಕೂಡ ಇದೆ. ಅದರಿಂದ ಈ ಒಂದು ವಾಚ್ಗೆ ಕಾಲ್ ಬಂತು ಅಂತ ಅಂದರೆ ಇಲ್ಲೇ ನಾವು ರಿಸೀವ್ ಮಾಡ್ಕೊಂಡು ಈ ಒಂದು ವಾಚಲ್ಲೇ ಮಾತಾಡ್ಬೋದಾಯ್ತಾ. ಸೊ ಕ್ರೇಜಿ ವಿಷಯ ಅಂತೀನಿ. ಕಾಲ್ ಕ್ಲಾರಿಟಿ ನಾನು ಚೆಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೇಳುತ್ತೆ ವಾಯ್ಸು. ಸ್ಪೀಕರ್ ಕೂಡ ಒಂದು ಲೆವೆಲಿಗೆ ಜೋರಾಗಿರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ವಾಚಲ್ಲಿ ಸ್ಪೇಸ್ ಕೂಡ ಇದೆ, ಸ್ಟೋರೇಜ್ ಸ್ಪೇಸ್ ಕೂಡ ಇರುವಂಥದ್ದು. ಸುಮಾರು 80ಕ್ಕಿಂತ ಹೆಚ್ಚು ಸಾಂಗ್ಸ್ಗಳನ್ನೇ ಒಂದು ವಾಚ್ಗೆ ಹಾಕೊಂಡ್ಬಿಟ್ಟು ಸುಮಾರು ಒಂದು 500 MB ಸ್ಟೋರೇಜ್ ಇದೆ ಆಯಿತಾ. 80ಕ್ಕಿಂತ ಹೆಚ್ಚು ಸಾಂಗ್ಸ್ಗಳನ್ನೇ ಒಂದು ವಾಚಲ್ಲೇ ಸ್ಟೋರ್ ಮಾಡ್ಬೋದಾಯ್ತಾ. ಒಂದು ಅಪ್ಲಿಕೇಶನ್ ಏನಿದೆ ಅಸಿಸ್ಟು, ಅದರೊಳಗಿಂದ ನೀವು ಸಾಂಗ್ಸ್ಗಳನ್ನೇ ಒಂದು ವಾಚ್ಗೆ ಬ್ಲೂಟೂತ್ ಮುಖಾಂತರ ಆ್ಯಡ್ ಮಾಡ್ಕೊಬೋದು. ಅದಷ್ಟೇ ಅಲ್ಲ, ಸಾಂಗ್ಸನ್ನು ಆ್ಯಡ್ ಮಾಡಿದ ನಂತರ ಈ ಒಂದು ವಾಚಿಗೆ ಇನ್ನೊಂದು ಬೇರೆ TWS ಅಂದರೆ ಟ್ರೂ ವೈರ್ಲೆಸ್ ಇಯರ್ಫೋನನ್ನು
ಕನೆಕ್ಟ್ ಮಾಡಿಕೊಂಡು ಈ ಒಂದು ವಾಚ್ ಕನೆಕ್ಟ್ ಮಾಡಿಕೊಂಡು ಈ ಒಂದು ವಾಚಲ್ಲೇ ಸಾಂಗನ್ನು ಪ್ಲೇ ಮಾಡ್ಬೋದು. ಸೊ ಈ ಮುಖಾಂತರ ನೀವೇನಾದ್ರು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ಹೊರಗಡೆ ರನ್ನಿಂಗ್ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ ಫೋನ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಆಯಿತಾ. ಸಾಂಗ್ಸ್ ಇದರಲ್ಲೇ ಸ್ಟೋರ್ ಮಾಡಿಕೊಂಡು ಇಯರ್ಫೋನನ್ನು ಒಂದು ವಾಚ್ ಕನೆಕ್ಟ್ ಮಾಡ್ಕೊಂಡು ಇದರಲ್ಲೇ ಪ್ಲೇ ಮಾಡ್ಬೋದು. ಸೊ ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಆಯಿತಾ. ಸೊ ನಾವು ಯೂಶಲಿ ಜಾಗಿಂಗ್ ಮಾಡ್ತಾ ಇದೀವಿ ಅಂದರೆ ಜೇಬೊಳಗೆ ಫೋನ್ ಇಟ್ಕೊಂಡು ಜಾಗ್ ಮಾಡೋದು ತುಂಬ ಕಷ್ಟ. ಸೊ ವಾಚ್ ಹಾಕೊಂಡ್ರೆ ಗೊತ್ತಾಗಲ್ವಾ. ಸೊ ವಾಚಲ್ಲೇ ಸಾಂಗ್ ಪ್ಲೇ ಮಾಡ್ಕೊಂಡು ಆರಾಮಾಗಿ ಇಯರ್ಫೋನಲ್ಲಿ ಸಾಂಗ್ ಕೇಳ್ಕೊಂಡು ನಾವು ರನ್ನಿಂಗು ವರ್ಕೌಟು ಪ್ರತಿಯೊಂದನ್ನು ಮಾಡ್ಬೋದು. ಈ ಫೀಚರ್ ಅಂತೂ ಬೆಂಕಿ ಅಂತೀನಿ. ಅದಷ್ಟೇ ಅಲ್ಲ, ಇದರಲ್ಲಿ ಸ್ಪೀಕರ್ ಇರೋದ್ರಿಂದ ಸಾಂಗನ್ನು ಈ ಒಂದು ಸ್ಪೀಕರ್ನಲ್ಲೇ ಪ್ಲೇ ಮಾಡ್ಬೋದು. ನಾವು ಕೇಳಿಸ್ಕೊಳ್ಳಿ. ಇದು ಡೈರೆಕ್ಟಾಗಿ ವಾಚಲ್ಲೇ ಪ್ಲೇ ಆಗ್ತಾ ಇರೋದು. ಇದು ವಾಚ್ ಲೆವೆಲ್ಗೆ ಹೆವಿ ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ತು. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಬೆಂಕಿ ಅಂತೀನಿ. ಅದಷ್ಟೇ ಅಲ್ಲ, ಇದರಲ್ಲಿ ಅಲೆಕ್ಸಾ ಕೂಡ ಇರುವಂಥದ್ದು ಆಯಿತಾ. ಸೊ ನೀವು ಈ ಒಂದು ಫೋನ್ನ ಅಪ್ಲಿಕೇಶನಿಗೆ ಕನೆಕ್ಟ್ ಮಾಡಿದ ನಂತರ ಅದು ಕೇಳುತ್ತೆ ಅಲೆಕ್ಸಾ ಅಕೌಂಟಿಗೆ ಲಾಗಿನ್ ಆಗಿ ಅಂತ. ಲಾಗಿನ್ ಆದ ನಂತರ ನಾವು ಆರಾಮಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ಇಲ್ಲೇ ಕೇಳಬಹುದು ನಾವು. ಸೊ ನೋಡ್ತೀರಾ, ವಾಟ್ ಈಸ್ ದ ವೆದರ್ ಲೈಕ್? Currently, in Bengaluru, Karnataka, it's 31 degrees Celsius with mostly sunny skies. You can expect more of the same today, with a high of 32 degrees and a low of 21 degrees. ಸೊ ಈ ರೀತಿ ಎಷ್ಟೋ ವಾಚ್ಗಳು ನಾನು ನೋಡಿದ್ದೀನಿ ಆಯ್ತಾ. ಅಲೆಕ್ಸಾ ಇನ್ಬಿಲ್ಟ್ ಇರುವಂಥ ಎಷ್ಟೋ ವಾಚ್ಗಳು ನೋಡಿದ್ದೀನಿ, ಆದರೆ ಅದರಲ್ಲಿ ಸ್ಪೀಕರ್ ಇರೋದಿಲ್ಲ ಇನ್ಬಿಲ್ಟು. ಸೊ ಈ ವಾಚಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ಕ್ವಶನ್ ಕೇಳಿದಾಗ ಅದೇ ಉತ್ತರವನ್ನು ಕೊಡುತ್ತೆ. ಸೊ ಒಂದು ರೀತಿ ಅಲೆಕ್ಸಾ ನಿಮ್ಮ ಮನೇಲಿ ಏನು ಬರುತ್ತಲ್ವಾ ಆ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ ಆಯಿತಾ. ಸೊ ಎಷ್ಟೋ ವಾಚ್ಗಳು ಜಸ್ಟ್ ಟೆಕ್ಸ್ಟ್ ಮುಖಾಂತರ ತೋರಿಸ್ತವಲ್ಲಿ ಅಲೆಕ್ಸಾ ಉತ್ತರವನ್ನು, ಬಟ್ ಇದು ಉತ್ತರವನ್ನು ರೀಡ್ ಮಾಡಿ ಹೇಳುತ್ತೆ. ಸೊ ಈ ರೀತಿ ಉತ್ತರ ಕೊಟ್ಬಿಡುತ್ತೆ. ಇನ್ನೊಂದು ಕೇಳ್ತೀನಿ ನೋಡಿ, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ಈ ರೀತಿ ವಾಯ್ಸ್ನ ಮುಖಾಂತರ ಉತ್ತರವನ್ನು ಕೊಡುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಮನೇಲಿ ಸ್ಮಾರ್ಟ್ ಬಲ್ಬ್ ಇದೆ ಅಂತ ಅಂದರೆ, ಸ್ಮಾರ್ಟ್ ಟಿ ವಿ ಇದೆ ಅಂತ ಅಂದರೆ ಆರಾಮಾಗಿ ಇದ್ರ ಮುಖಾಂತರ ಕಮಾಂಡ್ ಮುಖಾಂತರ ಲೈಟನ್ನು ನಾನು ಆಫ್ ಮಾಡ್ಬೋದು. ಸೊ ಸೂಪರ್ ವಿಷಯ ಅಂತೀನಿ. ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಇರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ವಾಚಲ್ಲಿ ಎಲ್ಲ ಫಿಟ್ನೆಸ್ ಬ್ಯಾಂಡು ಮತ್ತು ಸ್ಮಾರ್ಟ್ ವಾಚಲ್ಲಿರೋ ರೀತಿ ಹಾರ್ಟ್ ರೇಟ್ ಮಾನಿಟರ್ ಆಗ್ಬೋದು, ಬ್ಲಡ್ ಆಕ್ಸಿಮೀಟರ್ ಆಗ್ಬೋದು, ಪ್ರತಿಯೊಂದು ಇದೆ, ಸ್ಟೆಪ್ ಕೌಂಟ್ ಆಗಿರ್ಬೋದು, ಪ್ರತಿಯೊಂದು ಇರುವಂಥದ್ದು ಆಯಿತಾ. ಈ ಒಂದು ಹಾರ್ಟ್ ರೇಟ್ ಮಾನಿಟರ್ ಒಂದು ಲೆವೆಲ್ಗೆ ಆಕ್ಯುರೇಟ್ ಆಗಿದೆ, ಬ್ಲಡ್ ಆಕ್ಸಿಮೀಟರ್ ಓಕೆ ಅಂತೀರಿ. ಅದನ್ನು ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡೋದಕ್ಕಾಗಲ್ಲ, ಬಟ್ ಎಮರ್ಜೆನ್ಸಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಮತ್ತು ಕಾಲ್ ಫೀಚರ್ ಕೂಡ ಇದೆ ಅಂತ ಅಂದೆ ನಾನು. ಸೊ ಇದರಲ್ಲೇ ನಂಬರನ್ನು ಡಯಲ್ ಮಾಡಿ, ಸೊ ತೋರಿಸ್ತೀನಿ ನೋಡಿ, ಇದರಲ್ಲೇ ನಂಬರನ್ನು ಡಯಲ್ ಮಾಡಿ ನೀವು ಡೈರೆಕ್ಟಾಗಿ ಕಾಲ್ನ ಮಾಡ್ಬೋದು. ಸೊ ಸೂಪರ್ ವಿಷಯ. ಮತ್ತು ನೋಟಿಫಿಕೇಷನ್ ಯಾರಾದರೂ ಬಂತು ಅಂತಂದರೆ ಕ್ವಿಕ್ ರಿಪ್ಲೈ ಕೂಡ ಮಾಡ್ಬೋದು. ಸೊ ಕ್ವಿಕ್ ರಿಪ್ಲೈ ಅಂತ ಅಂದರೆ ಈ ಕಾಲಲ್ಲಿ ಐ ವಿಲ್ ಟಾಕ್ ಟು ಯು ಲೇಟರ್, ಅದು ಪ್ರೀಸೆಟ್ಗಳಿರ್ತವೆ. ಸೊ ಅದನ್ನು ನೀವು ಇದು ಮಾಡಿದ್ರೆ ಅದೇ ಆಟೋಮೆಟಿಕ್ ಸೆಂಡ್ ಮಾಡಿಕೊಡುತ್ತೆ, ಟೈಪ್ ಮಾಡೋದಕ್ಕಾಗಲ್ಲ ಇದರಲ್ಲಿ. ಸೊ ಆ ರೀತಿ ಸೂಪರ್ ವಿಷಯ. ಈ ಒಂದು ಪ್ರೈಸ್ ರೇಂಜ್ಗೆ ಅದು ಕೂಡ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಒಂದು ಒಳ್ಳೊಳ್ಳೆ ಫೀಚರ್ನ ಈ ಒಂದು ವಾಚಿಗೆ ಆ್ಯಡ್ ಮಾಡಿದ್ರೆ ಅಂತ ಅನ್ನಿಸ್ತು ನನಗೆ. ಮತ್ತು ಈ ಒಂದು ವಾಚಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವರ್ಕೌಟ್ಗಳಿರುವಂಥದ್ದು. ನಿಮಗೆ ಇಷ್ಟ ಬಂದಂಥ ವರ್ಕೌಟನ್ನು ನೀವು ಬೇಕಾದ್ರೆ ಹಾಕೊಬೋದು. ಇದರಲ್ಲಿ ಕ್ಲಾಕು, ಅಲಾರಾಮ್ ಆಗಿರ್ಬೋದು, ಬ್ರೀತ್ ಔಟ್ ಮಾಡೋದಕ್ಕೆ ಎಕ್ಸಸೈಸು, ವೆದರು, ಪ್ರತಿಯೊಂದು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ವಾಚ್ನ ಫೀಚರ್ಸ್ ಅಂತೂ ಸೂಪರ್ ಆಗಿದೆ, ಬೆಂಕಿ ಫೀಚರ್ಸ್. ನಿಮಗೆ ಈ ಪ್ರೈಸಲ್ಲಿ ಮೋಸ್ಟ್ ಆಫ್ ದ ವಾಚ್ಗಳು ಕೊಡೋದಿಲ್ಲ, ಕೆಲವೊಂದು ಇಂಪೋರ್ಟೆಡ್ ವಾಚ್ಗಳು ಕೊಡ್ತವೆ, ಬಟ್ ಈ ವಾಚಲ್ಲಿ ಇದ್ದಿರುವಂಥದ್ದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಇದರ ಜೊತೆಗೆ ಒಂದು ಯುನೀಕ್ ಫೀಚರ್ ಅಂತ ಅನಿಸಿದ್ದು ನನಗೆ, ಇದರಲ್ಲಿ ಟೆಂಪ್ರೇಚರ್, ನಮ್ಮ ಬಾಡಿ ಟೆಂಪ್ರೇಚರ್ ತೋರಿಸುತ್ತೆ. ಅದು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ ಗೊತ್ತಾಗಿಲ್ಲ, ಬಟ್ ಟೆಂಪ್ರೇಚರ್ ತೋರಿಸುತ್ತೆ. ಮತ್ತು ಇದರಲ್ಲಿ ನಾಯ್ಸ್ ಡಿಟೆಕ್ಷನ್ನು, ಸೊ ಸ್ಪೀಕರ್ ಇರೋದ್ರಿಂದ ಒಂದು ಫೀಚರ್ ಕೊಟ್ಟಿದ್ರೆ ಅವೆಲ್ಲ ತುಂಬ ಆ್ಯಕ್ಯುರೇಟ್ ಆಗಿರಲ್ಲ ಅಂತ ಪರ್ಸನಲಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ವಾಚ್ನ ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಅಷ್ಟೊಂದು ಸ್ಮೂತ್ ಯೂಸರ್ ಇಂಟರ್ಫೇಸ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಕೆಲವೊಂದು ಕಡೆ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ನೋಡಿ ಸ್ಲೈಡ್ ಮಾಡಿದ್ರೆ. ಸೊ ಆ ರೀತಿ ಅನಿಸುತ್ತೆ. ಇದರಲ್ಲಿ ವಿಡ್ಜೆಟ್ ಎಲ್ಲ ಇದೆ ಆಯಿತಾ. ಸೊ ಒಂದು ತುಂಬ ಒಳ್ಳೆ ಫೀಚರ್. ಮೋಸ್ಟ್ ಆಫ್ ದ ವಾಚ್ಗಳಲ್ಲಿ ಈ ರೀತಿ ವಿಡ್ಜೆಟ್ ಫೀಚರ್ ಎಲ್ಲ ಇರೋದಿಲ್ಲ. ಸೊ ಮೆನ್ಯೂಗೆ ಹೋದ್ರಿ ಅಂತ ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ವಿಡ್ಜೆಟ್ ಬರುತ್ತೆ. ಅದರಲ್ಲಿ ನಿಮಗೆ ಅಲೆಕ್ಸ್ ಆಗಿರ್ಬೋದು, ವೆದರು, ನೆಕ್ಸ್ಟ್ ಮುಂದಿನ 4-5 ದಿನದ್ದು ವೆದರ್ ತೋರಿಸುತ್ತೆ ನಿಮಗೆ. ಸೊ ಚೆನ್ನಾಗಿದೆ. ಒಟ್ಟಿಗೆ ಅದರಲ್ಲೇ ಹಾರ್ಟ್ ರೇಟು, ಕಾಂಟ್ಯಾಕ್ಟ್ಸು, ಸೊ ಇವೆಲ್ಲ ಒಂದು ರೀತಿ ಶಾರ್ಟ್ ಕಟ್ ಥರ ನಿಮಗೆ ತೋರಿಸುತ್ತೆ. ಸೊ ಒಂದು ಒಳ್ಳೆ ಫೀಚರ್. ಯೂಸರ್ ಇಂಟರ್ಫೇಸ್ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿದ್ದರೆ ಬೆಂಕಿ ಇರ್ತಾಯಿತ್ತು. ಇದು ಹೆವಿ ಆಗಿದೆ ಆಯಿತಾ ವಾಯ್ಸು, ಒಂಥರ ಫೀಚರ್ಸ್ ಜಾಸ್ತಿ ಇರೋದ್ರಿಂದ ಹೆವಿ ಆಗಿದೆ. ಅದರಿಂದ ಮೋಸ್ಟ್ಲಿ ಸ್ಲೋ ಅನಿಸ್ಬೋದು ನನಗೆ ಅನ್ನಿಸ್ದಂಗೆ. ಬಟ್ ಈಗ ಚೆನ್ನಾಗಿದೆ, ಬಟ್ ಸ್ವಲ್ಪ ಲ್ಯಾಗಿ ಅನಿಸುತ್ತೆ ನಮಗೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ವಾಚ್ ನೀವು ಫುಲ್ ಚಾರ್ಜ್ ಮಾಡಿದಿರ ಅಂತ ಅಂದರೆ ನಾಯ್ಸ್ ಅವ್ರು ಹೇಳೋ ಪ್ರಕಾರ ಸುಮಾರು 5 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ ಅಂತ. ನಂಗೆ ಅನ್ನಿಸ್ತಂಗೆ ಅಷ್ಟೊಂದು ದಿನ ಕೂಡ ಡೌಟು. ಕಂಟಿನ್ಯೂಸ್ ಹಾರ್ಟ್ ರೇಟು, ಸಾಂಗ್ ಎಲ್ಲ ಕೇಳ್ತಾ ಇದ್ದೀರಾ ಅಂದರೆ ಒಂದು 2 ದಿನ ಕೊಟ್ಟರೆ ದೊಡ್ಡ ವಿಷಯ ಅಂತ ಅನ್ಕೋತೀನಿ. ಬಟ್ ನೀವು ನಾರ್ಮಲ್ ಯೂಸ್ ಮಾಡ್ತೀರಾ ಅಂದರೆ ನಂಗೆ ಅನ್ನಿಸ್ತಂಗೆ ಒಂದು 5 ದಿನ ಬರ್ಬೋದು. ಬಟ್ ಹೆವಿ ಯೂಸ್ ಮಾಡಿದ್ರೆ 2 ದಿನ ಬರೋದು ಕೂಡ ದೊಡ್ಡ ವಿಷಯ.
ಸೊ ಇದಿಷ್ಟು ಈ ಒಂದು ವಾಚ್ನ ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ವಾಚನ್ನು 5,500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 5,500 ರೂಪಾಯಿಗೆ ನಿಮಗೆ ಇನ್ಬಿಲ್ಟ್ GPS ಅನ್ನು ಹೊಂದಿರುವಂಥ ವಾಚ್ಗಳು ಸಿಗ್ತವೆ, ಅಮೋಲೆಡ್ ಡಿಸ್ಪ್ಲೇನ ಹೊಂದಿರುವಂಥ ವಾಚ್ಗಳು ಸಿಗ್ತವೆ, ಮೆಟಾಲಿಕ್ ಫ್ರೇಮನ್ನು ಹೊಂದಿರುವಂಥ ವಾಚ್ಗಳು ಕೂಡ ಸಿಗ್ತವೆ. ಬಟ್ ಈ ಒಂದು ವಾಚ್ನ ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಫೀಚರ್ ಇದೆ. ಸೊ ಅದನ್ನು ಸಪ್ರೇಟಾಗಿ ಕನೆಕ್ಟ್ ಮಾಡಿಕೊಂಡು ನೀವು ಕಾಲ್ ಮಾಡ್ಬೋದು ಒಂದು, ಮತ್ತು ಇದರಲ್ಲಿ ಸಾಂಗನ್ನು ಸ್ಟೋರ್ ಮಾಡಿಕೊಂಡು ಹೆಡ್ಫೋನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ನಾವು ಸಾಂಗನ್ನು ಕೇಳ್ಬೋದು, ಇನ್ನೊಂದು ಫೀಚರು. ಇದು 2 ಯುನೀಕ್ ಫೀಚರ್ ಅನ್ನಿಸ್ತು. ಜೊತೆಗೆ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಇದೆ. ಸೊ ಈ 3 ಫೀಚರ್ ನೋಡಿಕೊಂಡು ಬೇಕಾದ್ರೆ ನಾವು ಈ ಒಂದು ವಾಚ್ನ ಪರ್ಚೇಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೀವು ಹಾರ್ಡ್ ಕೋರ್ ನೀವು ವರ್ಕ್ ಅಂದರೆ ಫಿಟ್ನೆಸ್ ಬ್ಯಾಂಡ್ ಬೇಕು ಅಂತ ಅಂದಿದ್ರೆ ಅಂದರೆ ಮೋಸ್ಟ್ಲಿ ಬೆಟರ್ ಆಪ್ಷನ್ಗಳಿದ್ದಾವೆ ಅಂತ ಅನ್ನಿಸ್ತು ನನಗೆ. ಸೊ ಇದು ಚೆನ್ನಾಗಿದೆ, ಫೀಚರ್ಸ್ ಸಖತ್ತಾಗಿದೆ ಒಟ್ಟಿಗೆ. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ವಾಚ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ